ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರುಲಾವಲ ತರಾತರ ಶ್ರೀಪಾದ ವಲ್ಲಭ ಮನುಷ್ಯ ರೂಪಿ ಗುರುಲಾವಲ ತರಾತರ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಎಲ್ಲರಿಗೂ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಮ್ಮ ಗ್ರೂಪಿನಲ್ಲಿರ್ತಕ್ಕಂತಹ ಮನೋದತ್ತ ಮಂದಿರ ನಿರ್ಮಾಣಾರ್ಥದ ಕುಟುಂಬಕ್ಕೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತು ಹೇಳಬೇಕಾಗಿರ್ತಕ್ಕಂತಹ ವಿಚಾರ, ಹೋದ ವರ್ಷ ಗುರುಪೂರ್ಣಿಮೆಯ ಮುಂಚಿತವಾಗಿ ಸುಮಾರು 48 ದಿನಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಹೋಮ, ಆ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ಸಮಯದಲ್ಲಿ ಸುಮಾರು ಜನ ಹೋಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ರುದ್ರಾಕ್ಷಿ, ದತ್ತಯಂತ್ರ, ಆಮೇಲೆ ಹೋಮದ ವಿಶೇಷವಾಗಿರ್ತಕ್ಕಂಥ ಭಸ್ಮ, ಗಂಧ, ಅರಿಶಿನ, ಕುಂಕುಮ, ಸೊ ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಇದೆಯೋ ಅದರ ಒಂದು ಮುಖಾಂತರ ಆ ಪ್ರಸಾದವನ್ನು ಅವರ ಒಂದು ಅಡ್ರೆಸ್ಗೆ ಕಳಿಸಲಾಯಿತು. ಸುಮಾರು ಜನ ಈಗಾಗಲೇ ಪ್ರಸಾದ ಬೇಕು ಅಂತ ನೀವು ಹೇಳಿಕೊಂಡಿದ್ದೀರಾ. ಖಂಡಿತವಾಗಿಯೂ ಆದಷ್ಟು ಬೇಗ ನಾನು ಕಳಿಸ್ತೀನಿ. ಮತ್ತು ಏನಪ್ಪ ಅಂದರೆ, ಆದಷ್ಟು ಬೇಗನೆ ಆ ಭಕ್ತಾದಿಗಳಿಗೆ ಆ ಒಂದು ಪ್ರಸಾದವನ್ನು ಕೊಡಲಾಗುತ್ತೆ. ಮತ್ತು ಯಾರಿಗಾದರೂ ಈ ಒಂದು ಪ್ರಸಾದ ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೋಟೆಲ್ ಬಿಸ್ನೆಸ್ನವ್ರಿಗೆ ಬೇರೆ ತರಹದ ಪ್ರಸಾದ ಇರುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳಿಗೋಸ್ಕರ ಕಷ್ಟಪಡ್ತಕ್ಕಂಥ ತಂದೆ ತಾಯಿಗಳಿಗೆ ಬೇರೆ ತರಹ ಪ್ರಸಾದ ಇರುತ್ತೆ. ಅವರವರ ಸಮಸ್ಯೆಗೆ ಅನುಗುಣವಾಗಿ ಆ ಪ್ರಸಾದವನ್ನು ಅವರಿಗೆ ನಾನು ಕಳಿಸ್ತೀನಿ. ಮತ್ತು ಸುಮಾರು ಅದ್ಭುತವಾಗಿರ್ತಕ್ಕಂತಹ ಎಕ್ಸ್ಪೀರಿಯನ್ಸ್ಗಳನ್ನು ನೀವು ಕೇಳ್ತಾ ಇರ್ಬೋದು. ಅವೆಲ್ಲವೂ ಕೂಡ ನಡೆದಿರೋದೆ. ನಾನು ಎಕ್ಸ್ಪೀರಿಯನ್ಸ್ಗಳನ್ನು ಹೇಳೋದು ಎಷ್ಟು ಮುಖ್ಯನೋ ಅದು ಜನರ ಮೇಲೆ ಆ ಒಂದು ಪರಿವರ್ತನೆ ಆಗೋದು ಕೂಡ ಅಷ್ಟೇ ಮುಖ್ಯ. ಸ್ವಾಮಿ ಮಹಾರಾಜರ ಕೃಪಾಶೀರ್ವಾದದಿಂದ, ದತ್ತ ಮಹಾರಾಜರ ಒಂದು ಆಶೀರ್ವಾದದಿಂದ ಆ ಒಂದು ಪ್ರಸಾರ ಪ್ರಚೀತಿ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ನನ್ನ ಕಾರ್ಯಕ್ರಮವನ್ನು ನೋಡಿ ಹಾರೈಸ್ತಾ ಇದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇಲ್ಲಿ ಪ್ರಸಾದದ ರೂಪದಲ್ಲಿ ಸಿಗುವಂಥ ವಸ್ತುಗಳು ರುದ್ರಾಕ್ಷಿ, ದತ್ತಯಂತ್ರ, ದತ್ತಾತ್ರೇಯ ಮಹಾರಾಜರ ಒಂದು ಲಾಕೆಟ್ ಇರುತ್ತೆ, ಭಸ್ಮ ಇರುತ್ತೆ, ಅರಿಶಿನ ಇರುತ್ತೆ, ಗಂಧ ಇರುತ್ತೆ, ಕುಂಕುಮ ಇರುತ್ತೆ. ಸೊ ಈ ಎಲ್ಲ ವಸ್ತುಗಳು ಯಾರ್ಯಾರಿಗೆ ಯಾವ್ಯಾವ ತರಹದ ಸಮಸ್ಯೆಗಳಿದೆಯೋ ಅದರ ಮುಖಾಂತರ ಆ ಒಂದು ವಸ್ತುಗಳನ್ನು ಪ್ರಸಾದದ ರೂಪದಲ್ಲಿ ಕೊಡಲಾಗುತ್ತೆ. ಮತ್ತು ಯಾರೇ ಬೆಂಗಳೂರಿನ ರಹವಾಸಿಗಳಿದ್ದರೂ ತಾವು ಡೈರೆಕ್ಟಾಗಿ ಬಂದು ಈ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಅಥವಾ ದೂರ ಇದ್ದಿರೋರು ತಾವು ನನಗೆ ಫೋನ್ ಮಾಡಿದ್ರೆ ಅದರ ಖಂಡಿತವಾಗಿಯೂ ಆ ಡೀಟೇಲ್ಸ್ ತೊಗೊಂಡು ನಾನು ಆ ಪ್ರಸಾದವನ್ನು ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಸೊ ಸ್ಕ್ರೋಲೋ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ. ತಮ್ಮ ಸಮಸ್ಯೆಗಳನ್ನು ನನ್ನ ಮುಂದೆ ಹಂಚಿಕೊಂಡು ಎಂಥದೇ ಸಮಸ್ಯೆ ಇರಲಿ, ಗುರುಗಳ ಕೃಪಾಶೀರ್ವಾದದಿಂದ ಆ ಒಂದು ಪ್ರಸಾದವನ್ನು ನಿಮಗೆ ಮುಟ್ಟಿಸ್ತೀನಿ. ಹೋದ ವರ್ಷ ತೆಗೆದುಕೊಂಡಿರ್ತಕ್ಕಂಥವ್ರ ಪ್ರಸಾದ ಯಶಸ್ವಿಯಾಗಿದೆ. ಅವರೂ ಕೂಡ ಈ ವರ್ಷ ಪ್ರಸಾದ ಬೇಕು ಅಂತ ಹೇಳಿದ್ದಾರೆ. ಅವರಿಗೆಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ದತ್ತ ಮಹಾರಾಜರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲವನ್ನು ಕೊಡಲಿ ಅಂತ ಹೇಳ್ತಾ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ನ ನಾನು
ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಎಕ್ಸ್ಪೀರಿಯೆನ್ಸು ಇಬ್ಬರು ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತಾರೆ. ಒಂದು ಸಂಬಂಧ ಅಂದರೆ ಅವರಿಬ್ಬರು ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಸೊ ತುಂಬ ಚೆನ್ನಾಗಿ ಸಂಸಾರ ನಡೀತಾ ಇರ್ತಾರೆ. ಅಂದರೆ ಇಬ್ಬರು ಒಂದೇ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡುವಾಗ ಪ್ರತಿ ದಿವಸ ಇವರು ಅವರ ಹೆಂಡತಿಯನ್ನು ಗಾಡಿ ಮೇಲೆ ಅಂದರೆ ಬೈಕ್ ಮೇಲೆ ಕರ್ಕೊಂಡೋಗಿ ಬಿಡೋದು, ಕರ್ಕೊಂಬರೋದು ನಡೀತಾ ಇರುತ್ತೆ. ಒಂದು ದಿವಸ ಅಮಾವಾಸ್ಯೆ ಒಂದು ಸಾಯಂಕಾಲ ಇವ್ರು ಏನು ಮಾಡ್ತಾರೆ, ಅವರ ಹೆಂಡತಿಯನ್ನು ಕರ್ಕೊಂಡು ವಾಪಸ್ ಬರೋವಾಗ ಯಾವುದೋ ಒಂದು ಜಾಗದಲ್ಲಿ ಆ ಗಾಡಿ ಸ್ಕಿಡ್ಡಾಗಿ ಬೀಳ್ತಾರೆ. ಇದು ನಡೆದಿರ್ತಕ್ಕಂಥ ಘಟನೆ. ಸ್ಕಿಡ್ಡಾಗಿ ಬಿದ್ದ ಮೇಲೆ ಸೊ ಸ್ಲೋಲಿ ಒಂದೊಂದೇ ದೈಹಿಕ ಸಮಸ್ಯೆಯನ್ನು ಇವರು ಅನುಭವಿಸೋಕ್ಕೆ ಸ್ಟಾರ್ಟ್ ಆದಮೇಲೆ ಯಾವ ಮಟ್ಟಕ್ಕಾಗೋಗ್ಬಿಡುತ್ತೆ ಅಂದರೆ ಫುಲ್ಲು ಬೆಡ್ ರೀಡನಲ್ಲಿ ಹೆಂಡತಿ ಮಲಗುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ತುಂಬ ಸುಂದರವಾಗಿರ್ತಕ್ಕಂಥ ಹೆಂಡತಿಯ ಒಂದು ಪರಿಸ್ಥಿತಿ ನೋಡಿ ಗಂಡನಿಗೆ ತುಂಬ ಅಂದರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ಒಂದು ದಿವಸ ತಾನು ಕೆಲಸಕ್ಕೆ ಹೋಗೋ ಆಫೀಸಿನ ಒಬ್ಬ ಅಂದರೆ ಅವ್ರ ಕೈಯಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನ ಮುಂದೆ, ಒಬ್ಬ ಫ್ರೆಂಡ್ ಮುಂದೆ ತನ್ನ ನೋವನ್ನು ಹಂಚಿಕೊಂಡು ಹತ್ತು ಬಿಡ್ತಾನೆ ಸಿಕ್ಕಾಪಟ್ಟೆ. ಅವನಿಗೂ ಕೂಡ ಆ ಫೀಲಿಂಗ್ಸು ಆಗತ್ತೆ. ಅವನ ಪಾಡಿಗೆ ಅವನು ಹೋಗ್ತಾನೆ. ಹೋದ ಮೇಲೆ ಮನೆಯಲ್ಲಿ ಏನಾಗುತ್ತೆ, ಇವರ ಒಂದು ಸಮಸ್ಯೆನ ಕೇಳ್ಕೊಂಡು ಹೋಗಿರ್ತಕ್ಕಂಥ ಮನುಷ್ಯ ಅವರ ತಾಯಿ ಹತ್ರ ಹೋಗ್ಬಿಟ್ಟು ಇದೆಲ್ಲ ಸಮಸ್ಯೆಯನ್ನು ಅವನು ಹೇಳ್ತಾನೆ. ಹೇಳಿದ್ಮೇಲೆ ತುಂಬ ಆತ್ಮೀಯತೆ ಇರುತ್ತೆ ಅವರ ಮಧ್ಯದಲ್ಲಿ. ಸೊ ಅವ್ರ ತಾಯಿ ಏನು ಹೇಳ್ತಾಳೆ, ನೋಡಪ್ಪ ನಿನಗೆ ಇಷ್ಟು ಅವರು ಒಬ್ಬ ಆತ್ಮೀಯ ಗೆಳೆಯನಾಗಿದೆಯಾ ಅಂತೀಯ, ನೀನು ಅವರನ್ನು ನಮ್ಮ ಮನೆಗೆ ಕರ್ಕೊಂಬ ಅಂತ ಕರೆಸ್ತಾರೆ. ಕರೆಸೋದ ಮೇಲೆ ಸೊ ಇವರ ಮಾತಿಗೆ ಒಂದು ಬೆಲೆ ಕೊಟ್ಟು ಆ ಮನುಷ್ಯ ಕೂಡ ಇವ್ರ ಮನೆಗೆ ಬರ್ತಾನೆ. ಬಂದ ಮೇಲೆ ತಾಯಿಯಾದವರು ಅವನು ಕೇಳ್ತಾರೆ, ಏನು ಸಮಸ್ಯೆ ಇದೆ? ಇದು ನಾವು ಒಂದು ಜಾಗದಲ್ಲಿ ಬಿದ್ದ ಮೇಲೆ ಮಾರನೇ ದಿವಸದಿಂದ ತಲೆನೋವು, ಮೈಕೈನೋವು, ಕಾಲು ಅಂದ್ಕೊಂಡು ಇವತ್ತು ನನ್ನ ಹೆಂಡತಿ ಫುಲ್ ಬೆಡ್ ರಿಡನ್ನಲ್ಲಿದ್ದಾರೆ. ಏನು ಮಾಡಬೇಕು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾಯಿಲ್ಲ. ಯಾವ ದೇವರ ಹತ್ರ ಹೋಗಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ, ಯಾವ ಹಾಸ್ಪಿಟ್ಲ್ ಹತ್ರ ಹೋಗಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಆ ಒಂದು ತಾಯಿ ಹತ್ರ ಆ ನೋವನ್ನು ಹಂಚ್ಕೊಂಡಾಗ ಇವ್ರು ಹೇಳ್ತಾರೆ, ನೀನು ಏನೂ ಚಿಂತೆ ಮಾಡಬೇಡಪ್ಪ, ನನ್ನ ಹತ್ರ ಗುರುಚರಿತ್ರೆ ಪಾರಾಯಣ, ನಾನು ಮಾಡಿರ್ತಕ್ಕಂಥ ಗುರುಚರಿತ್ರೆ ಪಾರಾಯಣ ಪುಸ್ತಕ ಇದೆ. ನೀನು 7 ದಿವಸ ಒಂದು ಕಠಿಣ ತಪಸ್ಸಿನಿಂದ ಇದನ್ನು ಪಠಣ ಮಾಡಿ ನೀನು ಡೈರೆಕ್ಟಾಗಿ ನೀನು ಗಾಣಗಾಪುರಕ್ಕೆ ಒಂದು ಸಾರಿ ಹೋಗ್ಬಿಟ್ಟು ಬಾ. ಏನು ಮಾಡ್ಬೋದು ಹೇಳಿ ಆ ಮನುಷ್ಯ? ಅವ್ರಿಗೊಂದು ಕ್ವಶನ್ ಕೇಳ್ತಾನೆ ಅವನು, ದತ್ತ ಮಹಾರಾಜರು ನನ್ನ ಹೆಂಡತಿಗೆ ಅವರು ಗುಣಮುಖರಾಗದೇ ಇದ್ದರೂ ಪರವಾಗಿಲ್ಲ, ಅವಳು ಬಳಲ್ತಾ ಇರೋ ನೋವು, ಅವಳು ಪಡೀತಾ ಇರೋ ಸಂಕಟ, ಅವರು ಅನುಭವಿಸ್ತಾ ಇರೋ ನೋವಿನಿಂದ ಅವರು ಮುಕ್ತಿ ಕೊಟ್ಟು ಅದೇ ಗಾಣಗಾಪುರದಲ್ಲಿ ಅವಳು ಪ್ರಾಣ ತಗೊಂಡ್ರೆ ಸಾಕು. ನೀವು ನೋಡಿ ಎಷ್ಟು ನೋವು ತಿಂದಿರ್ಬೋದು ಆ ಮನುಷ್ಯ ತನ್ನ ಹೆಂಡತಿಗೋಸ್ಕರ. ಈ ಫೀಲಿಂಗ್ಸ್ ಬೇರೆ ಇರುತ್ತೆ ರೀ. ಆ ಒಂದು ಗಂಡ ಹೆಂಡತಿ ಅವ್ರ ಮಧ್ಯದಲ್ಲಿ ಇರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ. ಪ್ರೀತಿ ಮಾಡಿ ಎಷ್ಟೋ ಜನ ದಾರಿ ತಪ್ಪಿರೋರು ಉಂಟು. ಪ್ರೀತಿ ಮಾಡಿ ಆ ಒಂದು ಸಾವಲ್ಲೂ ಗೆದ್ದಿರ್ತಕ್ಕಂತಹ ಗಂಡ ಹೆಂಡತಿನೂ ಪ್ರಪಂಚದಲ್ಲಿದ್ದಾರೆ.
ಪ್ರೀತಿ ಮಾಡಿ ತಮ್ಮ ಜೀವನವನ್ನು ಸರ್ವನಾಶ ಮಾಡಿರ್ತಕ್ಕಂಥ ಜೋಡಿಗಳು ಕೂಡ ಪ್ರಪಂಚದಲ್ಲಿ ಬದುಕಿದ್ದಾರೆ. ಇವನ ಮಾತು ಕೇಳಿ ಆ ಮಹಾತಾಯಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಎಷ್ಟು ಇವನು ತನ್ನ ಹೆಂಡತಿಗೆ ಇಷ್ಟಪಡ್ತಾ ಇರ್ಬೋದು. ಇಷ್ಟು ಅಂದರೆ ಅವನ ಹೆಂಡತಿ ಪಡ್ತಕ್ಕಂಥ ನೋವು, ದುಃಖ, ಸಂಕಟ ಅವನ ಹತ್ರ ನೋಡೋಕ್ಕಾಗ್ತಾ ಇಲ್ಲ. ಅದು ಏನು ಮಾಡ್ತಾನೆ, ಹೋಗ್ತಾನೆ ಪಾರಾಯಣ ಪುಸ್ತಕ ತಗೊಂಡು ಮನೆಗೆ ಹೋಗಿ 7 ದಿವಸ ಪಾರಾಯಣ ಮಾಡಿ 7ನೇ ದಿವಸ ಯಥೇಚ್ಛವಾಗಿ ತಮಗೆ ಎಷ್ಟು ಜನ ಅನಿಸುತ್ತೋ ಅಷ್ಟು ಜನಕ್ಕೆ ಒಂದು ಅನ್ನದಾನವನ್ನು ಮಾಡಿ ಗಾಣಗಾಪುರಕ್ಕೆ ಹೋಗೋದು ಅಂತ ನಿರ್ಧಾರ ಮಾಡಿಕೊಂಡು ಹೋಗ್ತಾನೆ. ಹೋಗಿ ಸಂಗಮನದ ನದಿಯಲ್ಲಿ 21 ಬಿಂದಿಗೆ ನೀರನ್ನು ಅವನ ತಲೆಯಲ್ಲಿ ಬರುತ್ತೆ. ಅದು ಆ ಒಂದು ಥಾಟ್ಸ್ ಬರುತ್ತೆ. ಸೊ 21 ಬಿಂದಿಗೆ ನೀರನ್ನು ಅಮೃತಮಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ಪುಣ್ಯ ಕ್ಷೇತ್ರದ ನೀರನ್ನು ಆ ಹೆಂಡತಿಯ ತಲೆ ಮೇಲೆ ಹಾಕ್ತಾನೆ. ಹಾಕಿ ಗುರುಗಳು ಕೂತುಕೊಂಡು ಅನುಷ್ಠಾನ ಮಾಡಿರ್ತಕ್ಕಂತಹ ಆ ಒಂದು ಔದುಂಬರದ ವೃಕ್ಷದ ಸುತ್ತು ಸುಮಾರು 108 ಸುತ್ತು ಸುತ್ತಾ ಇರ್ತಾನೆ. 108 ಸುತ್ತು ಆಗುತ್ತೆ. ಅಲ್ಲಿ ಬಂದು ಆ ಪಾರಾಯಣದ ಪುಸ್ತಕವನ್ನು ಅಲ್ಲಿಟ್ಟು ಅದರ ಮೇಲೆ ಅವಳ ತಲೆಯನ್ನು ಇಟ್ಟು ಅವಳನ್ನು ಮಲಗಿಸ್ತಾನೆ. ಮಲಗಿರೋದಷ್ಟೇ ಅವಳಿಗೆ ಪರಿಜ್ಞಾನ. ಮುಂದೆ ಏನಾಯಿತು ಏನಿಲ್ಲ ಏನೂ ಅವಳಿಗೆ ಗೊತ್ತಿರಲ್ಲ. ಮೈ ಮೇಲಿರ್ತಕ್ಕಂಥ ಬಟ್ಟೆಯ ಪರಿಜ್ಞಾನ ಕೂಡ ಅವಳಿಗಿರಲ್ಲ. ಗಂಡ ಆಗಿರೋನು ಕಣ್ಣಲ್ಲಿ ನೀರು ತುಂಬಿಕೊಂಡು ದತ್ತ ಮಹಾರಾಜರು ಕೇಳ್ತಾ ಇರೋದು ಒಂದೇ, ನನ್ನ ಹೆಂಡತಿಗೆ ಮುಕ್ತಿ ಕೊಡು, ಇಲ್ಲ ಅವಳಿಗೆ ಶಕ್ತಿ ಕೊಡು. ಇಷ್ಟೇ. ವಿಶ್ವಾಸ ನೋಡಿ ಇಲ್ಲಿ ಯಾವ ಮಟ್ಟಕ್ಕಿದೆ. ಕೊನೆಗೆ 12:30 ಮಹಾಮಂಗಳಾರತಿ ಅಲ್ಲಿ ಆಗತ್ತೆ. ಆ ಕ್ಷಣದಲ್ಲಿ ನೋಡಲಾರದಂತಹ ಅದ್ಭುತ ಘಟನೆ ಅವನ ಕಣ್ಮುಂದೆ ಬಂದ್ಬಿಡುತ್ತೆ. ಪರಕಾಯ ಪ್ರವೇಶ ಆಗುತ್ತೆ ಅವಳ ಮೈ ಮೇಲೆ. ಅವಳು ಚೀರಾಟ, ಒದ್ದಾಟ ಭಯಂಕರವಾಗಿರುತ್ತೆ. ಅದು ಅಂದರೆ ನಮ್ಮಪ್ಪ ಹಿಂದೆ ಅವನಲ್ಲ, ಆ ಭಗವಂತನ ಆಶೀರ್ವಾದ ಅವಳ ಮೇಲಾಗತ್ತೆ ರೀ. ಆ ಮಹಾತಾಯಿ ಆ ಒಂದು ನೋವಿನಿಂದ ಹೊರಗಡೆ ಬರ್ತಾರೆ. ಕೈ ತುಂಬ ಸಂಬಳ ಇದೆ, ಹೆಂಡತಿ ದುಡಿತಾಳೆ, ಗಂಡ ದುಡಿತಾನೆ. ಇಸ್ ಅ ನಾಟ್ ಮ್ಯಾಟರ್. ಇದು ಮ್ಯಾಟ್ರ್ ಅಲ್ಲ. ದೈವಿ ಶಕ್ತಿಯ ಮುಂದೆ ಎಲ್ಲನೂ ಝೀರೋ. ನೀವು ಕೋಟಿಗೆ ಬಾಳಿಬೇಕಾರೆ. ಆದರೆ ನಮ್ಮಪ್ಪ ಅವನಲ್ಲ. ಅವನ ಒಂದು ನ್ಯಾಯಾಲಯದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತೆ. ನಂದು ಬಿಡಿ, ನನ್ನ ಎಕ್ಸ್ಪೀರಿಯೆನ್ಸು ಅನ್ಬಿಲೀವೇಬಲ್. ಎಷ್ಟೋ ಲೆಕ್ಕವಿಲ್ಲದಷ್ಟು ಎಕ್ಸ್ಪೀರಿಯೆನ್ಸ್ ನನ್ನ ಜೀವನದಲ್ಲಿ ನಡೆದಿದೆ. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ರೀ. ನಾನು 43 ವೀಕ್ಸ್ ಅನ್ನದಾನ ಮಾಡ್ತೀನಿ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿಲ್ಲ. ಎಲ್ಲೋ ಒಂದು ವಿಶ್ವಾಸ ಇತ್ತು. ಬ್ಯೂನಕೋ ಮೀ ತುಜೆ ಪಾಟಿಸಿ ಅನ್ನೋ ಒಂದು ವರ್ಲ್ಡು ಕಿವಿಯಲ್ಲಿರ್ತಾ ಇತ್ತು. ವಿಶ್ವಾಸ, ನಂಬಿಕೆ, ಇವೆರಡು ನಿಮ್ಮ ಜೊತೆ ಇದ್ದರೆ ಆ ಭಗವಂತ ನಿಮ್ಮ ಜೊತೆ ಇರ್ತಾನೆ. ಇದರಲ್ಲಿ ಒಂದಿದ್ದರೂ ಇನ್ನೊಂದಿರಲಿಲ್ಲ ಅಂದರೂ ಕೂಡ ಅವರಿರಲ್ಲ. ಗುರುಗಳನ್ನು ಒಲಿಸ್ಕೊಳ್ಳೋದು ಅಸಾಧ್ಯ, ಸಾಧ್ಯನೇ ಇಲ್ಲ. ಅದು ಆ ಒಲಿಸ್ಕೊಳ್ಳುವಂಥ ಶಕ್ತಿ, ಒಲಿಸ್ಕೊಳ್ಳುವಂಥ ರೀತಿ, ಒಲಿಸ್ಕೊಳ್ಳುವಂಥ ದಾರಿ, ಒಲಿಸಿಕೊಳ್ಳುವಂಥ ವ್ಯಕ್ತಿ, ಇವು 4 ಕೂಡ ನಮ್ಮಪ್ಪ ಆರಿಸ್ಕೋಬೇಕು. ನಾವು ಆರಿಸ್ಕೊಳ್ಳೋದಲ್ಲ.
ಯಾಕಂದರೆ ಎಲ್ಲೋ ತಿಪ್ಪಿಯಲ್ಲಿ ಬಿದ್ದರೂ ಕೂಡ ಕಿಂಗ್ ಮೇಕರಾಗಿ ಬೆಳೆದು ಬಿಡ್ತಾನೆ ಗುರುಗಳ ಆಶೀರ್ವಾದ ಇದ್ದರೆ. 2 ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಹೇಳ್ತೀನಿ ಸಮಯ ಬಂದಾಗ. ಈಗ ಅದನ್ನು ಹೇಳೋದು ಬೇಡ, ಯಾಕಂದರೆ ಗುರುಗಳ ಆಶೀರ್ವಾದ ಆಗಬೇಕಿನ್ನು. ಎಲ್ಲಿ ಭೂತ ಪ್ರೇತದ ಕಾಟಾರಿ, ಆ ಭಗವಂತ ಒಂದೇ ಒಂದು ವಾರ ಗುರು ಚರಿತ್ರೆ ಪಠನೆ ಮಾಡಿರ್ತಕ್ಕಂತಹ ಆ ಮನುಷ್ಯನ ಹೃದಯವಂತಿಕೆ, ಆ ಮನುಷ್ಯನ ವಿಶ್ವಾಸ, ಆ ಮನುಷ್ಯ ತನ್ನ ಹೃದಯದಲ್ಲಿ ದತ್ತ ಮಹಾರಾಜರಿಗೂ ಸ್ವಾಮಿ ಸಮರ್ಥರಿಗೂ ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತ ವಜ್ರ ವೈಡೂರ್ಯಗಳಿಂದ ತುಂಬಿರ್ತಕ್ಕಂಥ ಆ ಸಿಂಹಾಸನದಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ, ನೀನೇ ನಮ್ಮಪ್ಪ ಅಂಥೇಳಿ 7 ದಿವಸ ಅವನು ಪೂಜೆ ಮಾಡಿರ್ತಕ್ಕಂಥ ರೀತಿ ಮಹಾರಾಜರೇ ಸೋತ್ಬಿಟ್ರು ಅದಕ್ಕೆ. ಈ ಥರ ಇರುತ್ತೆ. ತಮ್ಮ ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆ ಪುಣ್ಯ ನನಗೊಬ್ಬನಿಗಲ್ಲ ರೀ, ನಿಮಗೂ ಬರುತ್ತೆ. ಇಷ್ಟಕ್ಕೆ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.